ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ದಶರಥ ಮಹಾರಾಜರು ನನಗೆ ಭಿಕ್ಷೆಯನ್ನು ನೀಡು, ನನಗೆ ನೀನು ತಿರುಗಿ ವರವನ್ನು ನೀಡು, ರಾಮನನ್ನು ನೋಡ್ತಾ ನೋಡ್ತಾ ಸಾಯುವಂಥ ಒಂದು ವರವನ್ನು ನೀಡು, ಭಿಕ್ಷೆಯನ್ನು ನೀಡು, ರಾಮನನ್ನು ನನಗೆ ದೂರ ಮಾಡಬೇಡ, ಪುತ್ರ ಭಿಕ್ಷೆಯನ್ನು ನೀಡು ಅನ್ನುವಂಥ ಸಂದರ್ಭದಲ್ಲಿ ಏನು ನೀನು ಕೊಟ್ಟಿರುವಂಥ ಮಾತನ್ನು ತಪ್ತೀಯ ಅಂತಂತಂದು ದಶರಥರನ್ನು ನಿಂದನೆ ಮಾಡುವಂಥ ಒಂದು ಹತ್ರ ನೀನು ಶಿಬಿ ಚಕ್ರವರ್ತಿ ತನ್ನ ದೇಹದಲ್ಲಿರುವಂಥ ಮಾಂಸವನ್ನು ದಾನ ಮಾಡೋದಕ್ಕೆ ಮುಂದೆ ಆಗ್ತಾರೆ. ಇದರಿಂದ ಏನು ಅವ್ಯವದಾನ, ನೇತ್ರದಾನ ಆಗಲಿ ಅವ್ಯವದಾನ ಆಗಲಿ ನಮ್ಮ ಶಾಸ್ತ್ರದಲ್ಲಿ ದೋಷ ಅಂತ ಹೇಳಲಿಲ್ಲ ಅಂತ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದೆ. ಮುಂದೆ ಹೇಳ್ತಾರಂತೆ, ಒಂದು ದಿನ ಹಾಗೆ ತನ್ನ ವಂಶಚರಿತ್ರೆ ಬಗ್ಗೆ ಅಂದರೆ ದಶರಥ ಮಹಾರಾಜರ ವಂಶಚರಿತ್ರೆ ಬಗ್ಗೆ ಕೈಕಮ್ಮ ಹೇಳ್ತಾ ಇದ್ದಾರಂತೆ. ಹಾಗೆ ಅಲರ್ಕನ ಹತ್ರ ಬಂದ್ಬಿಟ್ಟು ಇಂದ್ರ ಬ್ರಾಹ್ಮಣ ರೂಪದಲ್ಲಿ ಬಂದು ನಿಂತ್ಕೊಂಡು ನಿನ್ಗೇನು ಬೇಕು ಅಂತ ಹೇಳಿದಾಗ ನಿನ್ನ ಕಣ್ಣು ಕಿತ್ಕೊಡು ಅಂತ ಕೇಳ್ತಾರಂತೆ. ಆಗ ತನ್ನ ಎರಡೂ ಕಣ್ಣುಗಳನ್ನು ಅಲರ್ಕ ಕಿತ್ಕೊಟ್ಬಿಟ್ಟ. ಇಂತಹ ವಂಶದಲ್ಲಿ ಹುಟ್ಟಿರುವಂಥ ನೀನು ಹುಟ್ಟಿ 2 ವರಗಳನ್ನು ಹೆಂಡತಿ ಕೊಡು ಅಂತ ಹೇಳಿದ್ರೆ ಇವಾಗ ತಪ್ಪಿಸ್ಕೊಂಡು ತಿರುಗ್ತಾ ಇದೆಯಾ, ನಿನಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳ್ತಾರಂತೆ. ಬಾ ಎಷ್ಟು ಪರಿಸ್ಥಿತಿ ತಾರುಮಾರಾಗ್ಬಿಡುತ್ತೆ. ಇವರು ಯಾಕೋ ಹದ್ದನ್ನು ಮೀರಿ ಮಾತನಾಡ್ತಾ ಇದ್ದಾರೆ. ಯಾರು? ಕೈಕಮ್ಮ. ಧರ್ಮವನ್ನು ಬಿಟ್ಬಿಟ್ಟಿದ್ಯಾ, ರಾಮನ ಪಟ್ಟಾಭಿಷೇಕ ಮಾಡಿಬಿಟ್ಟು ನೀನು ಕೌಸಲ್ಯ ಜೊತೆ ದಿನವೂ ಸರಸ ಸಲ್ಲಾಪ ಆಡಬೇಕು ಅಂತ ಅಂದ್ಕೊಳ್ತಾ ಇದೆಯಾ. ನಿನ್ನ ನಿನ್ನ ಬುದ್ಧಿ ಅಂತದ ನನಗೆ ಗೊತ್ತಿಲ್ಲ. ನನಗೆ 2 ವರಗಳನ್ನು ನೀನು ಕೊಟ್ಟೇ ತೀರಬೇಕು. ನೀನು ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ರೆ, ಕೌಸಲ್ಯ ರಾಜಮಾತೆ ಆದರೆ ನಾನು ಕೌಸಲ್ಯಗೆ ನಮಸ್ಕಾರ ಮಾಡ್ತೀನಿ ಅಂತ ಅನ್ಕೊಳ್ತಾ ಇದೀನ. ಒಂದು ದಿನ ನಾನು ಆ ಥರ ಮಾಡೋದಿಲ್ಲ. ನನ್ನ ಪ್ರಾಣಗಳನ್ನಾದರೂ ಬಿಟ್ಬಿಡ್ತೀನಿ ವಿನಃ ಒಂದು ದಿನ ಕೌಸಲ್ಯಗೆ ನಮಸ್ಕಾರ ಮಾಡೋದಿಲ್ಲ. ನನ್ನ 2 ವರಗಳನ್ನು ಕೊಡಬೇಕು ಅಂತಂತಾರಂತೆ. ಇಲ್ಲಿ ತನಗೆ ಎಲ್ಲದಕ್ಕಿಂತ ಒಪ್ಕೊಳೋದಕ್ಕೆ ಮಂದರ ಹೇಳಿರುವಂಥ ವಿಷಯ ಏನು ಅಂತಂದ್ರೆ, ಒಂದು ಭರತನನ್ನು ರಾಮ ಸಾಯಿಸ್ಬಿಡ್ತಾನೆ. ಅದಕ್ಕೋಸ್ಕರ ಅರಣ್ಯ ಹಿಡಿದು ಹೋಗ್ಬಿಡ್ಲಿ, ಹಾಗೆ ಹೋದ್ರೆ ಪ್ರಾಣಗಳಿಂದ ಇರ್ತಾರೆ. ಈ ಥರ ಅರಣ್ಯಕ್ಕೆ ಹೋಗಿರುವಂಥ ಭರತನ ತಾಯಿ ನೀನು ಇವಾಗ ಏನು ಮಾಡಬೇಕು ಅಂತಂದ್ರೆ, ಊಟಕ್ಕೋಸ್ಕರ ಕೌಸಲ್ಯಮ್ಮನ ಮುಂದೆ ಬಗ್ಗೆ ನಮಸ್ಕಾರ ಮಾಡಿ ನೀನು ಊಟಕ್ಕೋಸ್ಕರ ಜೀವನಕ್ಕೋಸ್ಕರ ನೀನು ಭಿಕ್ಷೆ ಬೇಡಬೇಕು ಅಂತ ಅಂದ ತಕ್ಷಣ ಆಕೆ ಮನಸ್ಸು ಬದಲಾವಣೆ ಆಗಿಬಿಡುತ್ತೆ. ಅಂತಂದ್ರೆ ಸಪತ್ನಿಗಳು ಅಂತಂದ್ರೆ ಸವತಿಯರ ನಡುವೆ ಅದೆಷ್ಟು ಪೈಪೋಟಿ ಇರುತ್ತೆ ಅಂತಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಈಗ ನೋಡ್ರಿ, ಅಂತಂದ್ರೆ ಹೆಣ್ಮಕ್ಳಿಗೆ ಬೆಲೆ ಕೊಡೋದಿಲ್ಲ, ಹೆಣ್ಮಕ್ಳ ಮಾತಿಗೆ ಬೆಲೆ ಕೊಡೋದಿಲ್ಲ, ಹೆಣ್ಮಕ್ಳನ್ನ ಮರ್ಯಾದೆಯಿಂದ ನೋಡೋದಿಲ್ಲ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದೆಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ದಶರಥ ಮಹಾರಾಜರು ಚಕ್ರವರ್ತಿ, ಅವರು ಮಾಡಿರುವಂಥ ಕೆಲಸಕ್ಕೆ ಯಾರ ಹತ್ರನೂ ಸಮಜಾಯಿಷಿ ಹೇಳ್ಬೇಕಾಗಿರುವಂಥ ಕೆಲಸ ಇರಲಿಲ್ಲ. ಇಲ್ಲಿ ಯಾರು ಸುಮಿತ್ರಾ ಕೌಸಲ್ಯ ದೇವಿಯ ಮಗ ಆಗಿರುವಂಥ ರಾಮ ಅಯೋಧ್ಯದಲ್ಲಿದ್ದಾನೆ. ಸುಮಿತ್ರಾ ದೇವಿ ಮಗ ಆಗಿರುವಂಥ ಲಕ್ಷ್ಮಣ ಸ್ವಾಮಿ, ಒಬ್ಬ ಮಗ ಆಗಿರುವಂಥ ಲಕ್ಷ್ಮಣ ಸ್ವಾಮಿ ಅಯೋಧ್ಯೆಯಲ್ಲಿದ್ದಾರೆ. ಆದರೆ ದಿಕ್ಕಿಲ್ದರೆ ಇರುವಂಥ ಒಬ್ಬ ಮಗ ಕೂಡ ಕೈಕಾ ರಾಜ್ಯಕ್ಕೆ ಹೋಗಿರುವಂಥದ್ದು ಯಾರು ಅಂತಂದ್ರೆ ಭರತ. ಈ ಸಮಯದಲ್ಲಿ ಒಬ್ಬಳೇ ಇದ್ದಾಳೆ. ಆದ್ದರಿಂದ ಈಕೆ ಕುತ್ತಿಗೆಯನ್ನು ಕತ್ತರಿಸಿದ್ದಿದ್ರೆ ನಾನು ನಿನಗೆ ವರ ಕೊಡೋದೇನು, ನಾನು ನಿನ್ನನ್ನು ಕತ್ತರಿಸಾಕ್ಬಿಡ್ತೀನಿ ಅಂತಂತಂದು ಅವ್ರನ್ನ ಕೊಂದಿದ್ರೂ ಯಾರು ಏನು ಮಾತಾಡ್ತಾ ಇರಲಿಲ್ಲ. ಆದರೆ ಆ ತ್ರೇತಾಯುಗದಲ್ಲಿ ಕೊಟ್ಟಿರುವಂಥ ಮಾತುಗೋಸ್ಕರ ಪ್ರಾಣ ಬೇಕಾದರೆ ಕೊಡ್ತಾ ಇದ್ರೆ ವಿನಃ ಕೊಟ್ಟಿರುವಂಥ ಮಾತು ಧರ್ಮವನ್ನು ತಪ್ಪುತ್ತಾ ಇರಲಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ದಶರಥ ಮಹಾರಾಜರು ಎಷ್ಟು ಪ್ರಾಣ ಸಂಕಟ ಅಂತಂದರೆ, ಮನುಷ್ಯರಿಗೆ ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿ ಯಾರ ಮೇಲಿರುತ್ತೆ? ತಮಗಿಂತ ತಮ್ಮ ಸಂತಾನದ ಮೇಲೆ ಇರುತ್ತೆ. ಅಂತಂದರೆ ಈ ಸಂತಾನ ಅನ್ನುವಂಥದ್ದಾದರೆ, ಒಂದು ಹಸು ತನ್ನ ಮಗುವನ್ನು ರಕ್ಷಣೆ ಮಾಡ್ಕೊಳೋದಕ್ಕೆ ಎಷ್ಟು ವೀರೋಚಿತವಾಗಿ ಓಡಾಡುತ್ತೆ. ಒಂದು ಕೋಳಿ ಮರಿ ಎಲ್ಲಾದರೂ ಮೇಲ್ಗಡೆಯಿಂದ ಅದ್ದು ಬಂದಿದೆ ಅಂದ್ರೆ ಅದ್ರ ಹೋರಾಟ ನೋಡ್ಬೇಕು. ತಾಯಿತನ ತಂದೆತನ ಅಂತಂತಂದ್ರೆ ಈ ತರ ಅಂತಂದ್ರೆ ತಂದೆ ತಾಯಿ ಅಂತಂದ್ರೆ ಈ ತರ ತಮ್ಮ ಪ್ರಾಣಗಳು ಬೇಕಾದ್ರೆ ಕೊಟ್ಟು ಮಕ್ಕಳನ್ನು ರಕ್ಷಣೆ ಮಾಡ್ಕೊಳ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ.
ಆದರೆ ಈ ಥರ ಮಾಡಲಿಲ್ಲ. ಕೊಟ್ಟಿರುವಂಥ ಮಾತು ಮತ್ತು ಸತ್ಯಕ್ಕೆ ಪಾಶಕ್ಕೆ ಕಟ್ಟು ಬಿದ್ದು ಕೈಗೆ ಕೋರಿಕೆಯನ್ನು ತೀರಿಸ್ತಾ ಇರ್ತಾರೆ. ಅಂದರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಬೆಲೆಯನ್ನು ಕೊಡ್ತಾ ಇದ್ರು ಸನಾತನ ಧರ್ಮದಲ್ಲಿ ಆಗಿನ ಕಾಲದಲ್ಲಿ ಅಂತ ನಾವಿಲ್ಲಿ ದೃಷ್ಟಿ ಇಟ್ಕೊಳ್ಬೇಕಾಗುತ್ತೆ. ಆಗ ದಶರಥರು ಒಂದು ವೇಳೆ ಇದೇ ನಿನ್ನ ಕೋರಿಕೆ ಆದರೆ ನೀನು ನೆನಪು ಬಿದ್ದು ಬಿದ್ದುಬಿಟ್ಟು ತುಂಡು ತುಂಡು ಆಗಿಬಿಡು, ನೀನು ಏನು ಇದ್ದ ಕಡೆನೆ ದಗ 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 ಅಂತ ಉರಿದು ಬಿಡು, ನೀನು ಸರ್ವನಾಶನ ಆಗ್ಬಿಡು, ನಾನು ಮಾತ್ರ ನಿನ್ನ ಕೋರಿಕೆಯನ್ನು ತೀರೋದಿಲ್ಲ. ಯಾಕಂತಂದ್ರೆ ನೀನು ಹೇಳಿರುವಂಥದ್ದು ಧರ್ಮಬದ್ಧವಾಗಿರುವಂಥ ಕೋರಿಕೆ ಇಲ್ಲ. ಲೋಕವೆಲ್ಲವೂ ಯಾರನ್ನು ರಾಜನಾಗಿ ಕೋರ್ಕೊಳ್ತಾ ಇದೆಯೋ, ಯಾರ ಮೇಲೆ ಲೋಕವೆಲ್ಲವೂ ಒಂದು ಅಪವಾದ ಹಾಕ್ದಲ್ಲಿ ಇದೆಯೋ ಅಂತಹ ಮಹಾತ್ಮನನ್ನು ಇವತ್ತು ನೀನು ಎಂತಹ ಕಾರಣ ಇಲ್ಲದೆ ಅರಣ್ಯಕ್ಕೆ ಕಳಿಸ್ತಾ ಇದೆಯಾ, ನೀನು ನಾಶನ ಆಗೋಗ್ತೀಯಾ. ನಾಶನ ಆಗೋದ್ರೂ ನಾನು ಮಾತ್ರ ನಿನ್ನ ಕೋರಿಕೆಯನ್ನು ತೀರಿಸೋದಿಲ್ಲ ಅಂತಂತಾರಂತೆ. ಹೀಗೆ ಕೈಕೆಯೊಂದಿಗೆ ಅಳ್ತಾ ಅಳ್ತಾ ಮಾತನಾಡ್ತಾ ಇದ್ದಾರಂತೆ. ಈಗಾಗಲೇ ದಶರಥ ಮಹಾರಾಜರು ಒಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆ ಆಗಿರುತ್ತೆ ಏನು ಕೈಕೆ ಹತ್ರ ಮಾತಾಡ್ಕೊಂತ. ಈಗಾಗಲೇ 15 ಬಾರಿ ಪ್ರಜ್ಞೆ ತಪ್ಪಿದಾರಂತ. ಆ ದಿನ ರಾತ್ರಿ ಎಲ್ಲ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ 75 ಬಾರಿ ಪ್ರಜ್ಞೆ ತಪ್ಪಿ ಮತ್ತೆ ಮತ್ತೆ ಎಚ್ಚರ ಆಗ್ತಾ ಇರುತ್ತಂತೆ. ಅಷ್ಟು ಅವ್ರಿಗೆ ಒಂದು ಸ್ಥಿತಿಯಲ್ಲಿ ಹುಚ್ಚರೇ ಆಗ್ಬಿಡ್ತಾರೆ ಯಾರು, ದಶರಥ ಮಹಾರಾಜರು. ಈಗ ಅಳ್ತಾ ಕೈಕೆಯೊಂದಿಗೆ ರಾಮ ದಂಡಕಾರಣ್ಯಕ್ಕೆ ಹೋದ್ರೆ ಎಷ್ಟು ಕಷ್ಟಪಡ್ತಾನೋ ಗೊತ್ತಾ, ಪ್ರಜೆಗಳೆಲ್ಲರೂ ಎಷ್ಟು ದುಃಖ ಪಡ್ತಾರೆ ಗೊತ್ತಾ. ದುಃಖ ಪಡ್ತಾರೆ ಅಂತ ನೀನು ಊಹಿಸ್ಲಿಲ್ಲ. ನಾನು ಅದೃಷ್ಟವಂತನಾಗಿದ್ರೆ ಅಸಲು ರಾಮ ಅರಣ್ಯಕ್ಕೆ ಹೋಗು ಅನ್ನುವಂಥ ಮಾತು ಹೇಳೋದಕ್ಕಿಂತ ಮುಂಚೆನೆ ನನಗೆ ಮರಣ ಬರಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಮತ್ತೊಂದು ಬಾರಿ ನಿನ್ನ ಪಾದ ಇಟ್ಕೊಳ್ತಾ ಇದ್ದೀನಿ ಅಂತಂದು ನನ್ನ ಪಾದ ಇಟ್ಕೊಳ್ತಾ ಇದ್ದೀನಿ, ರಾಮನ ಅರಣ್ಯವಾಸಕ್ಕೆ ಕಳಿಸ್ಕೊಡ್ಬೇಡ ಅಂತ ಮತ್ತೆ ಕೈಕಮ್ಮನ ಪಾದಕ್ಕೆ ಬೀಳೋದಕ್ಕೆ ಹೋದಾಗ ಮತ್ತೆ ಆಕೆ ಪಕ್ಕಕ್ಕೆ ಜರುಗ್ಬಿಡ್ತಾರಂತೆ. ಈ ಪಕ್ಕಕ್ಕೆ ಜರುಗ್ಬಿಟ್ಟು ಹೀಗಂತಾರಂತೆ, ಸತ್ಯ ಧರ್ಮ ಅಂತಂತೀಯ, ಸತ್ಯ ಧರ್ಮಕ್ಕೆ ಕಟ್ಟು ಬಿದ್ದಿದ್ದೀನಿ ಅಂತಂತೀಯ, ಇವತ್ತು ಇಷ್ಟು ಪ್ರಗಲ್ಭಗಳನ್ನು ಹೇಳ್ತಾ ಇದೆಯಾ, 2 ವರಗಳನ್ನು ನನಗೆ ಕೇಳಿದ್ರೆ ಇಷ್ಟು ದುಃಖ ಬಂದಿದ್ಯಾ, ಮಾತು ತಪ್ಪುದವನಾಗ್ತೀಯಾ ನೀನು ಅಂತ ಅಂತಾರಂತೆ. ಆ ದಿನ ದಶರಥ ಮಹಾರಾಜು ಎಷ್ಟು ಅಂಗಲಾಚಿದ್ರು ಒಪ್ಕೊಂಡಿಲ್ವಂತೆ. ಹತ್ತು ಅವ್ರ ಕಣ್ಣೆಲ್ಲ ಉಬ್ಬಿ ಹೋಗ್ಬಿಟ್ಟಿದೆಯಂತೆ. ಕೂದಲೆಲ್ಲ ಏನೋ ಆ ಕಡೆ ಈ ಕಡೆ ಚೆದರು ಹೋಗಿದೆಯಾ ಅಂತಂತಂದ್ರೆ ಸುಸ್ತಾಗ್ಬಿಟ್ಟಿದೆಯಂತೆ. ಕಣ್ಣೀರು ಹತ್ತು ಆಗ ದಶರಥ ಮಹಾರಾಜರು ಅಂತಂತಾನಂತೆ, ಓ ರಾತ್ರಿ ನೀನು ನನಗೊಂದು ವರ ಕೊಟ್ಬಿಡು, ಈ ರಾತ್ರಿ ಹೀಗೇ ಇದು ಬಿಡಿ, ಬೆಳಕರಿಯೋದಕ್ಕೆ ಕೊಡಬೇಡ. ಬೆಳಕರಿದ್ ಬಿಟ್ರೆ ರಾಮನೊಂದಿಗೆ ನಾನು ಏನಂತ ಮಾತಾಡಲಿ, ಅದಕ್ಕಾಗಿ ನೀನು ಹೀಗೆ ಇದು ಬಿಡು. ಬೇಡ ಇವಾಗ ನೀನು ಬೇಗ ಹೋಗ್ಬಿಡು. ಮತ್ತೆ ಅವ್ರೇನು ಮಾತಾಡ್ತಾ ಇದ್ದಾರೋ ಅರ್ಥನೇ ಆಗ್ತಾ ಇಲ್ಲ ಅಂತ ಅವ್ರಿಗೆ. ಅಂತಂದರೆ ಮನುಷ್ಯರು ಕಳ್ಕೊಂಡಿರುವಂಥ ಒಂದು ಸಂದರ್ಭದಲ್ಲಿ ಈ ಥರನೇ ಮಾತನಾಡುವಂಥದ್ದು ನಾವು ಪ್ರತ್ಯಕ್ಷವಾಗಿ ನೋಡಿರ್ತೀವಿ. ಆಗ ಹಿಂಗೆ ಇದು ಬಿಡು ಅಂತ ಹೇಳಿರುವಂಥ ದಶರಥ ಮಹಾರಾಜರು ಬೇಡ ನೀನು ಬೇಗ ಹೋಗ್ಬಿಡು. ಯಾಕೆ ಅಂತಂದರೆ ಹೀಗೇ ಕತ್ತಲೆ ಆಗಿದ್ದರೆ ನಾನು ಇಲ್ಲೇ ಇರಬೇಕಾಗತ್ತೆ, ಎಷ್ಟೊತ್ತು ಈ ಕೈಕೆಯನ್ನು ನೋಡ್ತಾ ಇರಲಾರೆ. ನೀನು ಬೇಗ ಹೋಗ್ಬಿಟ್ಟು ಬೆಳಕರಿಬಿಡು. ತಾನು ಏನು ಮಾತನಾಡ್ತಾ ಇದ್ದೀನೋ ಏನೂ ಗೊತ್ತಿಲ್ಲದೆ ಇರುವಂಥ ಉನ್ಮತ್ತ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರಂತೆ ಯಾರು, ದಶರಥ ಮಹಾರಾಜರು. ಆಗ ಮೆಲ್ಲಗೆ ಬೆಳಕರಿತಾ ಇದೆ ಅಂತೆ. ಆಗ ಕೈಗೆ ಇವಾಗ ಬೆಳಕರಿತಾ ಇದೆ, ರಾಮನಿನ ಆಶೀರ್ವಾದಕ್ಕೋಸ್ಕರ ಬರ್ತಾನೆ. ರಾಮನನ್ನು ನೋಡಿರುವಂತ ನಂತರ ಪುತ್ರೋತ್ಸಾಹದಿಂದ ಮಾತನ್ನೇನಾದ್ರೂ ಬದಲಾವಣೆ ಮಾಡಿದ್ರೆ, ಭರತನಿಗೆ ರಾಜ್ಯ ಕೊಡದೇ ಇದ್ರೆ, ರಾಮನ ಅರಣ್ಯವಾಸಕ್ಕೆ ಕಳಿಸ್ದೇ ಇದ್ರೆ ವಿಷವನ್ನು ಕುಡಿದ್ಬಿಟ್ಟು ಇದೇ ಕೋಣೆಯಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಅಂತಂದು ಅಂತಾಳಂತೆ. ಆಗ ದಶರಥ ಮಹಾರಾಜರು ಹೀಗಂತಾರಂತೆ, ನೀನು ನನ್ನನ್ನು ಇಷ್ಟು ದುಃಖ ಪಡಿಸ್ತಾ ಇದ್ದೆ, ಯಾವ ರಾಮನನ್ನು ನೋಡ್ತಾ ಸತ್ತು ಹೋಗ್ಬೇಕು ಅಂತ ವರವನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಮಂತ್ರಪೂರಿತವಾಗಿ ಯಾವ ಅಗ್ನಿ ಸಮಕ್ಷಣದಲ್ಲಿ ನಿನ್ನನ್ನು ಪಾಣಿಗ್ರಹಣ ಮಾಡಿದನು, ಇಂತಹ ನಿನ್ನನ್ನು ಈ ಕ್ಷಣದಲ್ಲಿ ಬಿಟ್ಟಾಕ್ಬಿಡ್ತಾ ಇದ್ದೀನಿ. ನೀನು ನನ್ನ ಹೆಂಡತಿಯಲ್ಲ, ನಿನ್ನ ಮಗ ಭರತ ಕೂಡ ನನ್ನ ಮಗ ಅಲ್ಲ. ನೀವು ರಾಜ್ಯವನ್ನು ನಿನ್ನ ಮಗ ರಾಜ್ಯವನ್ನು ಆಳ್ಕೊಳ್ರಿ.
ಯಾರಿಗೋಸ್ಕರ ನೀನು ಇಷ್ಟು ಧಾರಣಕ್ಕೆ ಇದು ಮಾಡ್ತಾ ಇದೆಯಾ, ನಾನು ಭರತನನ್ನು ಕೂಡ ಮಗನಾಗಿ ಬಿಟ್ಬಿಡ್ತಾ ಇದ್ದೀನಿ. ನನ್ನ ಭರತ ರಾಜ್ಯವನ್ನು ಕೋರ್ಕೊಂಡಿರೋನೇ ಆದರೆ ಭರತ ನನ್ನ ಶರೀರವನ್ನು ಮುಟ್ಕೋಕೂಡ್ದು ಅಂತ ಹೇಳ್ತಾರಂತೆ. ಭರತ ಅಂತಂದ್ರೇನೋ ಪ್ರೀತಿ, ಲಕ್ಷ್ಮಣ ಅಂತಂದ್ರೇನೋ ಪ್ರೀತಿ, 4 ಜನ ಮಕ್ಕಳು ಅಂತಂದ್ರೆ 4 ಕೈಗಳಿದ್ದಂಗೆ ಅಂತ ಕೆಲವಷ್ಟು ಸಂಚಿಕೆಗಳ ಹಿಂದೆ ಹೇಳಿದೆ. ತಾಯಿ ಮಾಡಿರೋದಕ್ಕೆ ಭರತನ ಕೂಡ ಬಿಟ್ರಂತೆ. ಈಗ ಮೆಲ್ಲಗೆ ಬೆಳ್ಕರಿತಾ ಇದೆಯಂತೆ. ಪಟ್ಟಾಭಿಷೇಕಕ್ಕೆ ಮಾಡಬೇಕಾಗಿರುವಂಥ ಏರ್ಪಾಟುಗಳನ್ನು ಮಾಡ್ತಾ ಇದ್ದಾರಂತೆ. ಬ್ರಾಹ್ಮಣರು, ಜನಪದರು, ಸಾಮಂತರಾಜರು ಮೊದಲಾಗಿರುವಂಥವ್ರು ರಾಜನಿಗೋಸ್ಕರ ಎದುರು ನೋಡ್ತಾ ಇದ್ದಾರಂತೆ. ಆಗ ಸಮಂತ ದಶರಥ ಮಹಾರಾಜರನ್ನು ಭೇಟಿ ಆಗಬೇಕು ಅಂತ ಬಂದರಂತೆ. ಮಾತಲ್ಲಿ ಇಂದ್ರನನ್ನು ಹೇಗೆ ನಿದ್ರೆಯಲ್ಲಿ ಗುರುಸ್ತಾನೋ, ಸಮಸ್ತ ಸೂರ್ಯ ಸಮಸ್ತ ಲೋಕಗಳನ್ನು ಹೇಗೆ ತನ್ನ ಕರ್ಣಗಳಿಂದ ನಿದ್ರೆ ಎಬ್ಬರಿಸ್ತಾನೋ, ನಾನು ನಿನ್ನನ್ನು ಹಾಗೆ ನಿದ್ರೆ ಎಬ್ಬರಿಸ್ತಾ ಇದ್ದೀನಿ. ಓ ರಾಜ, ನೀನು ಮೇಲಕ್ಕೆ ಹೇಳು ಅಂತ ಅಂತಾರಂತೆ. ಅಂದ್ರೆ ಇಲ್ಲಿ ನಾವೊಂದು ತಿಳ್ಕೊಬೇಕಾಗುತ್ತೆ. ಏನು ಅಂತಂದ್ರೆ ರಾಜರು ಬರ್ಬೇಕಾದ್ರೆ ಪರಾರ್ ಬಹುಪರಾರ್ ಅಂತಂತಂದು ಅವ್ರನ್ನ ಹೊಗಳಿಕೆ ಬಂಟರನ್ನು ಇಟ್ಬಿಟ್ಟು ಹೊಗಳಿಸ್ಕೊಳ್ತಾ ಇರ್ತಾರೆ. ಇದು ಯಾಕೆ ಹೊಗಳಿಸ್ಕೊಳ್ತಾ ಇರ್ತಾರೆ ಅಂತಂದ್ರೆ, ರಾಜ ನಿನ್ನ ಪೂರ್ವಜರು, ನಿನ್ನ ವಂಶ ಚರಿತ್ರೆ ಇಂಥದ್ದು, ನೀನು ಈಗಿನ ತನಕ ಸಾಧನೆ ಮಾಡಿರುವಂಥದ್ದು, ನೀನು ಇಷ್ಟು ಕೀರ್ತಿಯನ್ನು ತಂದ್ಕೊಂಡಿದ್ಯಾ. ಅಕಸ್ಮಾತ್ ಯಾವುದೇ ಕ್ಷಣದಲ್ಲೂ ಮನುಷ್ಯ ಎಡಬಹುದು, ಆದರೆ ಒಂದು ತಪ್ಪಿನಿಂದ ಎಲ್ಲ ತಾನು ಇದು ಮಾಡಿರುವಂಥ ಸಂಪಾದನೆ ಮಾಡಿರುವಂಥದ್ದು ಎಲ್ಲವನ್ನು ಕಳ್ಕೊಬಹುದು. ಅದಕ್ಕೋಸ್ಕರನೇ ರಾಜ ನೀನು ಜಾಗ್ರತೆಯಿಂದ ಇರು, ನಿನ್ನ ವಂಶ ಪ್ರತಿಷ್ಠೆ ಇಂಥದ್ದು, ನಿನ್ನ ಕೀರ್ತಿ ಇಂಥದ್ದು ಅಂತಂತಂದು ಪ್ರತಿ ಕ್ಷಣ ನೆನಪು ಮಾಡೋದಕ್ಕೋಸ್ಕರ ಹೊಗಳಿಕೆ ಬಂಟರನ್ನು ಇಟ್ಕೊಂಡು ಹೊಗಳಿಸ್ಕೊಳ್ತಾರೆ ವಿನಃ ಕೆಲಸ ಇಲ್ದಲೆ ಹೊಗಳಿಸ್ಕೊಳೋದಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತಂತೆ. ಆಗ ಸಮಂತ್ರ ಈ ತರ ಹೊಗಳ್ತಾ ಅಂತಂದ್ರೆ ಸೂರ್ಯನನ್ನು ಹೀಗೆ ಎಬ್ಬರಿಸ್ತಾ ಇದ್ದೀನಿ ಹಾಗೆ ನಿದ್ದೆ ಎಬ್ಬರಿಸು ಅಂತಂತ ಈ ತರ ಸ್ತೋತ್ರ ಮಾಡ್ತಾ ಇರ್ತಾನಂತೆ. ಆಗ ಒಬ್ಬ ಆದ್ದರಿಂದ ಓ ಮಹಾರಾಜ, ನಿದ್ರೆಯಿಂದ ಎದ್ಬಿಟ್ಟು ಹೊರಗಡೆ ಬನ್ರಿ ಅಂತಂತಾರತ್ತೆ. ಯವ್ವರಾಜ ಪಟ್ಟಾಭಿಷೇಕಕ್ಕೋಸ್ಕರ ಎಲ್ಲರೂ ಹೊರಗಡೆ ಏನು ಕಾಯ್ತಾ ಇದ್ದಾರೆ, ಏನ್ ಮಾಡ್ಬೇಕು ಅಂತ ಸಮಂತ್ರ ದಶರಥರನ್ನು ಕೇಳಿದಾಗ ದಶರಥ ಮಹಾರಾಜರು ಮಾತನಾಡುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ವಂತೆ. ಕಣ್ಣಲ್ಲಿ ನೀರಿನ ಧಾರೆ ಧಾರಾಕಾರವಾಗಿ ಹೋಗ್ತಾ ಇದೆಯಂತೆ. ಧಾರಾಕಾರವಾಗಿ ಹೋಗ್ತಾ ಇದೆಯಂತೆ. ಮಲ್ಕೊಂಡಿರೋಂಥವ್ರು ಮತ್ತೆ ಪ್ರಜ್ಞೆ ತೆಗೆದುಬಿಟ್ಟು ಹಾಗೆ ಏನು ಮಾತನಾಡದಲ್ಲಿ ಇದ್ದಾಗ ಸಮಂತ್ರ ಕೈಕಮ್ಮನನ್ನು ಕೇಳ್ಕೊಳ್ತಾರಂತೆ. ಯಾಕೆ ಈ ಥರ ಮಹಾರಾಜರು ಈ ಥರ ಇದ್ದಾರೆ ಅಂತ ಕೇಳಿದಾಗ, ಏನೂ ಇಲ್ಲಯ್ಯ ಸಮಂತ್ರ, ರಾಮನಿಗೆ ಪಟ್ಟಾಭಿಷೇಕ ಅನ್ನುವಂಥ ಸಂತೋಷದಲ್ಲಿ ರಾತ್ರಿ ಎಲ್ಲ ಅವ್ರಿಗೆ ನಿದ್ರೆ ಹಿಡಿಲಿಲ್ಲ, ಈಗ ನಿದ್ರೆ ಹಿಡಿದಿದೆ, ಅದಕ್ಕಾಗಿ ಹೀಗೆ ಮಲ್ಕೊಂಡಿದ್ದಾರೆ. ನೀನು ಬೇಗ ಹೋಗ್ಬಿಟ್ಟು ರಾಜ ಕರೆದಿದ್ದಾನೆ ಅಂತ ಹೇಳ್ಬಿಟ್ಟು ರಾಮನನ್ನು ಕರ್ಕೊಂಬ ಅಂತ ಕೈಕಮ್ಮ ಅಂತಾರಂತೆ. ಆಗ ಅಲ್ಲಿರುವಂಥ ವಸಿಷ್ಠರು ಮತ್ತೆ ಇತರ ಸಾಮಂತ ರಾಜರು ದಶರಥ ಮಹಾರಾಜರು ಇನ್ನೂ ಹೊರಗಡೆ ಯಾಕೆ ಬರಲಿಲ್ಲ ಅಂತಂತಂದು ನಮಗೆ ಯಾಕೆ ದರ್ಶನ ಕೊಡಲಿಲ್ಲ ಅಂತ ಕೇಳಿದಾಗ ಸಮಂತ್ರ ಮತ್ತೆ ಹೋಗಿ ಒಳಗಡೆ ಹೋಗ್ಬಿಟ್ಟು ದಶರಥರನ್ನು ಸ್ತೋತ್ರ ಮಾಡೋದಕ್ಕೆ ಮೊದಲಿಟ್ಟಾಗ ರಾಮನನ್ನು ಕರ್ಕೊಂಬ ಅಂತ ಹೇಳಿದ್ರಲ್ವ, ಬೇಗ ಹೋಗಿ ರಾಮನನ್ನು ಕರ್ಕೊಂಬ ಅಂತಂತಾರಂತೆ. ಆಗ ಕೂಡಲೇ ಸಮಂತ್ರ ರಾಮನನ್ನು ಕರ್ಕೊಂಬರೋದಕ್ಕೆ, ಶ್ರೀರಾಮಚಂದ್ರ ಪ್ರಭುವನ್ನು ಕರ್ಕೊಂಬರೋದಕ್ಕೆ ಅವರ ಅರಮನೆಗೆ ಹೊರಡ್ತಾರಂತೆ. ಆಗ ರಾಮನ ಒಂದು ಅಂತಃಪುರ ಎಷ್ಟು ಕಳಕಳೆಯಿಂದ ಇದೆ ಅಂತಂತಂದ್ರೆ, ರಾಮನ ಅಂತಃಪುರದಲ್ಲಿ ಪ್ರಜೆಗಳಿಂದ ತುಂಬ ಹೋಗಿದಾರಂತೆ. ಎಷ್ಟೋ ಶೋಭಾಯಮಾನವಾಗಿದೆಯಂತೆ. ರಾಮ ಸ್ನೇಹಿತರೊಂದಿಗೆ, ಬ್ರಾಹ್ಮಣರೊಂದಿಗೆ, ಜನಪದರೊಂದಿಗೆ ಈ ಪ್ರದೇಶ ಬಹಳ ಕಳಕಳ ಅಂತ ಇದೆಯಂತೆ. ಸೀತಮ್ಮನಿಂದ ಅಲಂಕಾರ ಮಾಡ್ಕೊಂಡಿರುವಂತ ರಾಮ ಎಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದ್ದಾರಂತೆ. ಸಮಂತ್ರ ಬಂದ್ಬಿಟ್ಟು ದಶರಥ ಮಹಾರಾಜ ನಿಮ್ಮನ್ನು ಬಾ ಅಂತ ಇದ್ದಾರೆ ಅಂತ ಹೇಳ್ತದಂಗೆ ರಾಮ ಸಮಂತ್ರನೊಂದಿಗೆ ಕಲ್ತು ಬಿಟ್ಟು ಹೊರಡ್ತಾರಂತೆ. ಆಗ ರಾಮನೊಂದಿಗೆ ಲಕ್ಷ್ಮಣ ಸ್ವಾಮಿ ಹೊರಡ್ತಾರಂತೆ. ಈ ಉಳಿದಿರುವಂತ ಜನಸ್ತೋಮ ಎಲ್ಲ ಹೊರಡ್ತಂತೆ. ಹೀಗೆ ದಶರಥನ ಅಂತಃಪುರಕ್ಕೆ ಸೇರ್ಕೊಳ್ಳೋದಕ್ಕೆ ಉಳಿದವರೆಲ್ಲರೂ ಹೊರಡ್ತಾರಂತೆ. ರಾಮ ಲಕ್ಷ್ಮಣರು ಹೊರಗಡೆ ಹೋಗ್ತಾರಂತೆ. ನೋಡ್ರಿ, ಈ ತರ
ರಾಮನ ಒಂದು ಪಟ್ಟಾಭಿಷೇಕಕ್ಕೋಸ್ಕರ ಬಂದಿರುವಂಥ ಜನ ಯಾವ ಥರ ಇರ್ತಾರೆ ಅಂತಂದ್ರೆ 15 ಪಕ್ಕ 15 ಸೊನ್ನೆಗಳು ಇಟ್ಟರೆ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಇರ್ತಾರಂತೆ. ಕೆಲವಷ್ಟು ಸಂಚಿಕೆಗಳ ಹಿಂದೆನೆ ಹೇಳಿದೆ, ಏನು ಉಪವಾಸ ವ್ರತ ಮಾಡಿಸೋದಕ್ಕೋಸ್ಕರ ಏನೋ ವಸಿಷ್ಠ ಮಹರ್ಷಿಗಳು ಬಂದಾಗ ಒಂದು ಸಮುದ್ರದಲ್ಲಿ ದೋಣಿ ಹೋಗ್ತಾ ಇದ್ರೆ ಹಿಂಗೆ ನೀರನ್ನು ಆ ಕಡೆ ಈ ಕಡೆ ದಬ್ಕೊಂಡು ಹೋಗ್ತಾರೆ. ಆ ಥರ ಬರೀ ಕಪ್ಪದಾಗಿರುವಂಥ ತಲೆಗಳು ತಪ್ಪದೆ ಇನ್ನೇನು ಕಾಣ್ತಾ ಇರುವಂಥ ಅಷ್ಟು ಜನರ ನಡುವೆ ಹೋಗ್ತಾರಂತೆ. ದಶರಥ ಮಹಾರಾಜರ ಅಂತಃಪುರಕ್ಕೆ ಹೋಗ್ತಾರಂತೆ. ಜೀವಚ್ಛವದಂತೆ ಇರುವಂಥ ತನ್ನ ತಂದೆಯನ್ನು ನೋಡ್ಬಿಟ್ಟು ರಾಮ್ಗೆ ಆಶ್ಚರ್ಯ ಹೋಗುತ್ತಂತೆ. ಹೋಗ್ತಾರಂತೆ. ಅವ್ರಿಗೆ ಎಷ್ಟು ಭಯ ಆಗ್ಬಿಡ್ತು ಅಂತಂತಂದ್ರೆ, ನಾವಿಲ್ಲಿ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಪಾದಕ್ಕೆ ಏನೋ ತಣ್ಣಗೆ ತಗ್ಲುತ್ತಂತೆ. ಏನಪ್ಪಾ ಅಂತ ನೋಡ್ತಿದ್ದಂಗೆ ಅಲ್ಲಿ ಹಾವಿರುತ್ತಂತೆ, ವಿಷಸರ್ಪ ಇರುತ್ತಂತೆ. ಆ ಥರ ನೋಡ್ದಂಗೆ ಭಯ ಆಗ್ಬಿಡ್ತಂತೆ. ಅವ್ರ ಅಪ್ಪನ ನೋಡ್ತ ತಕ್ಷಣ ಏನಪ್ಪ ಇದು ಅಂತಂತ ರಾಮನನ್ನು ನೋಡಿರುವಂಥ ದಶರಥ ಮಹಾರಾಜರು ಮತ್ತೇ ಮೂರ್ಛೆ ಹೋದ್ರಂತೆ. ಆಗ ರಾಮ ಹೀಗಂತಾರಂತೆ, ಅಮ್ಮ ನನ್ನ ತಂದೆಯನ್ನು ಹೀಗೆ ಯಾವತ್ತು ಕೈಕಮ್ಮನೊಂದಿಗೆ ಹೀಗಂತ ಇದ್ದಾರಂತೆ ರಾಮ, ನನ್ನ ತಂದೆಯನ್ನು ಯಾವತ್ತೂ ಈ ಥರ ನೋಡಲಿಲ್ಲ. ಯಾಕಮ್ಮ ಈ ಥರ ಇದ್ದಾರಪ್ಪ, ನನ್ನಿಂದ ಏನಾದರೂ ತಪ್ಪು ನಡೆದಿದ್ಯಾ, ಹೇಳಮ್ಮ ತಿದ್ದುಕೊಳ್ತೀನಿ. ಒಂದು ನಿಮಿಷ ಕೂಡ ನನ್ನಿಂದ ಅಪ್ಪ ಏನಾದರೂ ಮನಸ್ಸು ನೋವು ಮಾಡಿಕೊಂಡ್ರೆ ನನಗೆ ಈ ಜೀವನನೇ ಬೇಡ. ನನಗೆ ನಿಜ ಹೇಳು, ಕೌಸಲ್ಯಗಾಗಲಿ ಸುಮಿತ್ರಗಾಗಲಿ ಏನಾದರೂ ಸುಸ್ತಾಗಿದೆಯಾ, ನನಗೆ ಸತ್ಯ ಹೇಳಮ್ಮ ಅಂತಂತಾರಂತೆ. ಇವಾಗಲೂ ಕೂಡ ವಂಚನೆ ಮಾಡ್ತಾರೆ ಈ ತಾಯಿ. ಆಗ ಕೈಕಮ್ಮ ಏನು ಮಾಡಿದ್ರೆ ನಿಮ್ಮ ತಂದೆ ಶೋಕ ಹೋಗುತ್ತೆ ಅಂತ ಹೇಳ್ತೀನಿ, ತೀರಾ ಹೇಳಿದ್ಮೇಲೆ ನನಗೆ ಕಷ್ಟ ಅಂತಂತ ನೀನು ಅನ್ಕೊಡ್ದು. ಅದು ಕಷ್ಟ ಆದ್ರೂ ನೀನು ಮಾಡಿದ್ರೆ ಮಾತ್ರನೇ ನಿಮ್ಮಪ್ಪ ಸಂತೋಷ ಪಡ್ತಾರೆ. ಹಾಗೆ ನನಗೆ ಮಾತು ಕೊಡು ರಾಮ ಅಂತ ನನಗೆ ಮಾತು ಕೊಡು ಅಂದರೆ ದಶರಥ ಮಹಾರಾಜರ ಹತ್ರನು ಇದು ಅರಣ್ಯವಾಸಕ್ಕೆ ಹೋಗ್ಬೇಕು, ಭರ್ತನಕ್ಕೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ದಲೆ ಮಾತು ತಗೊಂಡೋಗಿ ರಾಮನ ಹತ್ರನು ನಿಮ್ಮಪ್ಪ ಸಂತೋಷ ಪಡ್ತಾರೆ ಅಂತ ನನಗೆ ಮಾತು ಕೊಡು, ಏನಿಗೆ ಕೇಳಿದ್ದೀನಿ ಅಂತ ನನಗೆ ಮಾತು ಕೊಡು ಅಂತಂತಾರಂತೆ. ಆಗ ಈ ಮಾತಿಗೆ ರಾಮ ಕೈಕಮ್ಮನೊಂದಿಗೆ ಹೇಳ್ತಾ ಇರಬೇಕಾದ್ರೆ ದಶರಥ ಮಹಾರಾಜರು ಕೇಳ್ಬಿಟ್ಟೆ ಛಿ ಅಂತ ತಲೆ ಬಗ್ಗಿಸ್ಕೊಳ್ತಾರಂತೆ. ಅಮ್ಮ ಆಗ ಕೈಕಮ್ಮ ಈ ಥರ ಹೇಳಿದ ತಕ್ಷಣನೇ ನಾನು ಹೇಳಿರುವಂಥ ವಿಷಯಗಳನ್ನು ಕೇಳಿ ನೀನು ಮತ್ತೆ ಕಷ್ಟ ಅಂತ ಅನ್ಕೂಡ್ದು, ನೀನು ಕಷ್ಟ ಆಗಿದ್ರು ಮಾಡಬೇಕು, ಮಾತು ಕೊಡು ಅಂತ ಹೇಳಿದ್ದಕ್ಕೆ ರಾಮ ಅಂತಾರಂತ, ಅಮ್ಮ ನನಗೆ 2 ಮಾತುಗಳು ಕೈಲಾಗೋದಿಲ್ಲಮ್ಮ. ರಾಮ ಯಾವಾಗಲೂ ಒಂದೇ ಮಾತನ್ನು ಹೇಳ್ತಾನೆ, ನೀನು ಕೇಳಿರುವಂಥದ್ದು ಕಷ್ಟ ಆದರೂ ಸುಖವಾದರೂ ಮಾಡ್ತೀನಿ ಅಂತಂತಾರಂತ. ಆಗ ಕೈಕಮ್ಮ ಏನು ಇಲ್ಲ ರಾಮ, ನಿಮ್ಮಪ್ಪ ಸತ್ಯವಂತ, ಪೂರ್ವ ನನಗೆ 2 ವರಗಳನ್ನು ಕೊಟ್ಟಿದ್ದ. ಅವೇನು ಅಂತಂದ್ರೆ 14 ವರ್ಷಗಳು ನೀನು ನಾರಸೀರೆಯನ್ನು ಕಟ್ಕೊಂಡು ಜಟೆಗಳನ್ನು ಕಟ್ಕೊಂಡು ತಲೆಯೊಂದಿಗೆ ಏನು ಜಟೆಗಳನ್ನು ಕಟ್ಕೊಂಡಿರುವಂಥ ತಲೆಯಿಂದ ಒಂದು ತಾಪಸಿ ಹೇಗಿರ್ತಾನೋ ನೀನು ಅರಣ್ಯವಾಸಕ್ಕೆ ಹೋಗ್ಬೇಕು, ಇದೇ ಮುಹೂರ್ತದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಕೇಳಿದೆ. ಅವಾಗಿಂದ ನಿಮ್ಮಪ್ಪ ಈ ಥರ ಬಿದ್ದೋಗ್ಬಿಟ್ಟಿದ್ದಾರೆ. ಅದಕ್ಕಾಗಿ ರಾಮ ನೀನು 2 ಕೋರಿಕೆಗಳನ್ನು ತೀರಿಸಿದ್ರೆ ನಿಮ್ಮಪ್ಪ ಸಂತೋಷ ಪಡ್ತಾರೆ. ಆದರೆ ನೀನು ತೀರಿಸ್ತೀಯೋ ಇಲ್ವೋ ಅಂತಂತಂದು ಇಷ್ಟು ಚಿಂತೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರಂತೆ. ಎಷ್ಟು ಮೋಸ ಅಪ್ಪ. ಆಗ ರಾಮ ಅಮ್ಮ ಅಪ್ಪ ಕೇಳೋದು ನಾನು ಮಾಡದೇ ಇರೋದಾ, ತಪ್ಪದಲ್ಲೇ ಮಾಡ್ತೀನಮ್ಮ. 14 ವರ್ಷಗಳು ನಾನು ಅರಣ್ಯಕ್ಕೆ ಹೋಗ್ತೀನಿ, ಭರತನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಅಪ್ಪ ಇಷ್ಟು ಚಿಂತೆ ಇಟ್ಕೋಬೇಕಾ? ಭರತನಿಗೆ ರಾಜ್ಯ ಬೇಕು, ರಾಜ್ಯವನ್ನೇ ನನ್ನ ಪ್ರಾಣವನ್ನು ಕೊಡ್ತೀನಿ, ಸೀತೆಯನ್ನು ಕೊಡ್ತೀನಿ, ಧನವನ್ನೆಲ್ಲಾನು ಕೊಟ್ಬಿಡ್ತೀನಿ. ಭರತನಿಗೆ ಯವ್ವರಾಜ್ಯ ಪಟ್ಟಾಭಿಷೇಕ ಮಾಡ್ಕೋಬೇಕು ಅನ್ನುವಂಥ ಕೋರಿಕೆ ಇದೆ ಅಂತ ನನಗೆ ಗೊತ್ತಿಲ್ಲಮ್ಮ. ಗೊತ್ತಿಲ್ಲದೇ ನಾನು ಯುವರಾಜ ಪಟ್ಟಾಭಿಷೇಕ ಮಾಡ್ಕೊಳೋದಕ್ಕೆ ಸಿದ್ಧ ಆಗಿದ್ದೇನೆ. ತಮ್ಮನ ಪಟ್ಟಾಭಿಷೇಕ ಆಗುತ್ತೆ ಅಂತಂದ್ರೆ ನನಗೆ ಬಹಳ ಸಂತೋಷವಾಗಿದೆ ಇರುತ್ತೆ. ತಪ್ಪದಲ್ಲೇ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಈ ವಿಷಯ ಹೇಳೋದಕ್ಕೆ ಅಪ್ಪ ಇಷ್ಟು ದುಃಖ ಪಡ್ಬೇಕಾ? ನೀನು ಇಷ್ಟು ಚಿಂತೆ ಮಾಡ್ಬೇಕಾ? ಅಪ್ಪ ಇಷ್ಟು ದುಃಖ ಪಟ್ಟಿದ್ದಾರೆ ಅಂತ ನನಗೆ ದುಃಖ ಆಗ್ತಾ ಇದೆ. ಆತ ನನ್ನನ್ನು ಅಗ್ನಿಯಲ್ಲಿ ಜಿಗಿದ್ಬಿಡು, ಬೆಂಕಿಯಲ್ಲಿ ಜಿಗಿದ್ಬಿಡು ಅಂತಂದ್ರು ಜಿಗಿದು ಬಿಡ್ತೀನಿ ಅಂತಂತಾರಂತೆ. ಆಗ ರಾಮ ನಿಮ್ಮಪ್ಪ ಒಂದು ಶಪಥ ಮಾಡಿದ್ದಾರೆ, ಅದೇನು ಅಂತಂದ್ರೆ ನೀನು ಅಯೋಧ್ಯ ನಗರದಿಂದ ಹೋಗೋ ತನಕ ಸ್ನಾನ ಮಾಡೋದಿಲ್ಲ, ಭೋಜನ ಮಾಡೋದಿಲ್ಲ ಅಂತಂದಿದ್ದಾರೆ. ಆದ್ದರಿಂದ ನಿಮ್ಮ ತಂದೆ ಸಂತೋಷವಾಗಿ ಇರೋದಕ್ಕೋಸ್ಕರ ಕೂಡಲೇ ನೀನು ಹೋಗ್ಬೇಕು ಅಂತಂತಾರಂತೆ. ಕೂಡಲೇ ಹೋಗ್ಬೇಕು ಅಂತ ಹೇಳಿರುವಂಥ ಒಂದು ದುಃಖಕರವಾಗಿರುವಂಥ ಸಂದರ್ಭದಲ್ಲಿ ನಾನು ರಾಮಾಯಣವನ್ನು ಮುಗಿಸ್ತಾ ಇದ್ದೇನೆ.
ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.